ಬ್ಲಾಗು ಮಧ್ಯರಾತ್ರಿ ಅರೌಂಡು 1 ಗಂಟೆಗೆ ಶೂಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ ಆಲ್ಮೋಸ್ಟ್ ಟೈಮು ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನನ್ನ ಫಸ್ಟ್ ಬ್ಲಾಗು ಮಧ್ಯರಾತ್ರಿ ಅರೌಂಡು 1 ಗಂಟೆಗೆ ಶೂಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನೋಡಿ ಆಲ್ಮೋಸ್ಟ್ ಟೈಮು 1:11. ಸೊ ಮಧ್ಯರಾತ್ರಿ ಇವಾಗ ಶೂಟ್ ಮಾಡ್ತಾಯಿದ್ದೀನಿ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಬ್ಲಾಗು. ಆಲ್ರೆಡಿ ಕೆಳಗಿಲ್ಲಿ ಕಾರ್ದು ಪೂಜೆ ಗೀಜೆ ಎಲ್ಲ ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಕಾರ್ಗೆ ಪೂಜೆ ಗೀಜೆ ಎಲ್ಲ ನಡೀತಿದೆ. ಫೈನಲಿ ಟ್ರಿಪ್ಪು ಸ್ಟಾರ್ಟ್ ಆಯಿತು. ಸೊ ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲ ಕೂತಿದ್ದಾರೆ ಇಲ್ಲೇ. ಇವಾಗ ಹೋಗೋ ದಾರಿಯಲ್ಲಿ ನಮ್ಮ ಅಕ್ಕನ ಪಿಕಪ್ ಮಾಡಬೇಕು. ಆ್ಯಕ್ಚುಲಿ ನಮ್ಮ ಅಕ್ಕವ್ರನ್ನ ಕರ್ಕೊಂಬರಕ್ಕೆ ಬಂದಿದ್ದೀವಿ. ಇಲ್ಲೇ ಬರ್ತಿದ್ದೆ ನೋಡಿ, ಇದೇ ಮನೆ. ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಓಡೋದಷ್ಟೇ. ನಾವು ಯಾರನ್ನ ಕರ್ಕೊಂಡೋಗಿ ಬಂದಿದ್ದು ಗೊತ್ತಾ? ಆ್ಯಕ್ಚುಲಿ ಇವರೇ ನೋಡಿ. ಇವ್ರನ್ನ ಕರ್ಕೊಂಡು ಓಡ್ಬೇಕು ಇವಾಗ. ಕಾಫಿ ಕುಡಿಯೋಣ ಅಂದ್ಬಿಟ್ಟು ಒಂದು ಸ್ಮಾಲ್ ಬ್ರೇಕ್ ಹಾಕಿದ್ವಿ. ಕಾಫಿ ಕುಡ್ಕೊಂಡು ಮತ್ತೆ ಪ್ರಯಾಣ ಶುರು ಮಾಡಬೇಕು. ಫಸ್ಟ್ ಟೈಮ್ ಬರಬೇಕಾದ್ರೆ ಫಸ್ಟ್ ಬೆಟ್ಟಕ್ಕೆ ಹೋಗಿದ್ದ ಮುಂಚೆ ಇಲ್ಲಿ ನೋಡಿ. ಸೊ ಇಲ್ಲಿ ಏನೋ ಧೂಪ ಹಾಕ್ಬೇಕಂತೆ. ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಈಗ ಇಲ್ಲಿ ಒಬ್ರು ಅಕ್ಕ ಕೊಡ್ತಾಯಿದ್ದಾರೆ, ಅದ್ರ ಬಗ್ಗೆ ಕೇಳೋಣ ಬನ್ನಿ ಏನು ಹೇಳ್ತಾಯಿದ್ದಾರೆ. ಅಕ್ಕ ಇದೇನಿದೆ ಹಾಕೋದು? ಏನಂತ ಹಾಕೋದು? ಹಾಂ, ಇದು ಫಸ್ಟ್ನೇ ಪಾನ ಅಂದ್ಬಿಟ್ಟು ಧೂಪ ಹಾಕೋದಾ? ಇದ್ರ ಬಗ್ಗೆ ನನಗೂ ಅಷ್ಟೊಂದು ಗೊತ್ತಿಲ್ಲ. ಇಲ್ಲ ಇರೋ ಅಕ್ಕ ಏನು ಹೇಳ್ತಿದ್ದಾರೆ ಅಂದರೆ ಇದು ಫಸ್ಟ್ನೇ ಪಾದ ಅಂದ್ಬಿಟ್ಟು ಧೂಪ ಹಾಕ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲೇ ಇದೆ ದೇವಸ್ಥಾನ. 5 to 6 ಟೈಮಲ್ಲಿ ಬರೋಕ್ಕೆ ಟ್ರೈ ಮಾಡಿ ನೋಡಿ. ಇಲ್ಲಿ ಆ್ಯಕ್ಚುಲಿ ನಾವು ಸನ್ರೈಸ್ಗೆ ಬರೋಕ್ಕಾಗಿಲ್ಲ, ಅಷ್ಟು ಟೈಮ್ ರೀಚ್ ಆಗಿಲ್ಲ. ಬಟ್ ಸನ್ರೈಸ್ ಆಗ್ಬಿಟ್ಟಿದೆ. ಬಟ್ ಒಂದು ವ್ಯೂ ಅಂತ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಸೊ ನೋಡಿ ಸೂಪರ್ ಆಗಿದೆ ವೆದರ್ ಕೂಡ. ನಾವು ತುಂಬ ಎಂಜಾಯ್ ಮಾಡಿದ್ವಿ. ನೀವೇನಾದರೂ ನೆಕ್ಸ್ಟ್ ಟೈಮ್ ಬರೋಂಗಿದ್ರೆ ಒಂದು 5 ಬೇಡ 5:30 to 6 ಒಳಗೆ ಬರೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಆ ಟೈಮಲ್ಲಿ ಸನ್ರೈಸ್ ಆಗೋ ಟೈಮು. ಸೊ ಮೇ ಬಿ ಆವಾಗ ಇನ್ನೂ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಲೈನಿಗೆ ಎಷ್ಟು ಕೆಳಗಿಂದ ಸುಮಾರು ಮೇಲೆವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಇದ್ರೆ ಕಲ್ಲು ಮೇಲೆ ಕಲ್ಲು ಜೋಡಿಸಿದ್ದಾರೆ. ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ಐಡಿಯಾ ಮೀನ್ಸ್ ಏನಕ್ಕೆ ಜೋಡಿಸ್ತಾರೆ ಅಂತ ಗೊತ್ತಿದ್ರೆ ತಿಳಿಸಿ, ನಾನು ತಿಳ್ಕೊತೀನಿ. ಸೊ ನೋಡಿ ಇಲ್ಲಿಂದ ಇಲ್ಲಿ, ನೀವು ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಈ ಮಲೆಮಹದೇಶ್ವರ ಬೆಟ್ಟ ಮೇಲೆ ಬರೋವರೆಗೂ ಇಲ್ಲಿಂದ ಇಲ್ಲಿವರೆಗೂ ಈ ಕೆಳಗಿಂದ ಮೇಲೆವರೆಗೂ ಜೋಡಿಸಿದ್ದಾರೆ. ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ತಿಳಿಸಿ, ಸೊ ನಾನು ತಿಳ್ಕೊತೀನಿ. ಸೊ ಇಲ್ಲಿ ಸ್ವಲ್ಪ ಪೂಜೆ ಸಾಮಾನೆಲ್ಲ ತೊಗೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತೀವಿ.
ಅನ್ನ ದಾಸೋಹದಲ್ಲಿ ಊಟ ಮಾಡಿದ್ದಾಯಿತು. ಈಗ ಹೇಳಿದ್ದೆ ನಿಮಗೆ ಆ ಸ್ಟ್ಯಾಚು ಹತ್ರ ಹೋಗಬೇಕು ಅಂತ. ತಿಂಡಿ ಊಟ ಎರಡೂ ಒಂದೇ ನೋಡಿ. ಇಲ್ಲಿ ಹೋಗ್ಬೇಕು ಇವಾಗ. ನಾನು ಆ್ಯಕ್ಚುಲಿ ಫಸ್ಟ್ ಬಂದಾಗ ಇದೆ ಅಂದ್ಕೊಂಡಿದ್ದೆ, ಬಟ್ ಇದಲ್ಲ. ಇಲ್ಲಿರೋ ದೇವಸ್ಥಾನ ಹಿಂದೆ ಇರೋ ದೇವಸ್ಥಾನ ಒಳಗಿರೋದು. ಇವಾಗ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರೋದು ಅಂತ. ಓಕೆ, ಆ್ಯಕ್ಚುಲಿ ಇಲ್ಲಿ ನಿಮ್ಗೆ ಹೇಳಿದ್ನಲ್ಲ ಈ ಸ್ಟ್ಯಾಚು ಹತ್ರ ಹೋಗಬೇಕು ಅಂತ. ನೋಡಿ ಸ್ಟ್ಯಾಚು ಹತ್ರ ಬಿಡಲ್ವಂತೆ ಆ್ಯಕ್ಚುಲಿ. ನೋಡಿ ಬಿಡಲ್ವಂತೆ, ನೋಡಿ ಇಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಬಿಡಲ್ವಾ? ಇಲ್ಲ ಬಿಡ್ತಿಲ್ಲ. ಆ್ಯಕ್ಚುಲಿ ಬಿಡಲ್ವಂತೆ ಒಳಗಡೆ. ಸೊ ನೀವು ಅಷ್ಟೇ ಟ್ರೈ ಮಾಡ್ಕೋಬೇಡಿ, ಬಿಡೋದಂತೆ. ನಾವು ಅಲ್ಲಿಂದ ಸೀದಾ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ. ಎಷ್ಟು ಲಕ್ಕಿ ಅಂದರೆ ನಾವು ಬರ್ತಿದ್ದಂಗೆ ದೇವ್ರ ದರ್ಶನ ಆಯಿತು. ಮೀನ್ಸ್ ಬರ್ತಿದ್ದಂಗೆ ದೇವ್ರ ಒಳಗಡೆ ತೇರನ್ನ ಮಾಡ್ತಿದ್ರು, ಅಂದರೆ ದೇವ್ರನ್ನ ಮೆರವಣಿಗೆ ಮಾಡ್ತಾಯಿದ್ರು ತೇರಲ್ಲಿ. ಅಲ್ಲಿಂದ ತೇರು ನೋಡಿಕೊಂಡು ಮತ್ತೆ ದೇವಸ್ಥಾನದ ಒಳಗಡೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಬೇಗ ಇಲ್ಲಿ ಕೂಡ ದರ್ಶನ ಮುಗೀತು. ದರ್ಶನ ಮುಗಿದಾದ್ಮೇಲೆ ಇಲ್ಲೊಂದೇನೋ ಒಂದು ಮಾಡ್ತಾಯಿದ್ರು. ಇದಕ್ಕೇನಂತ ಕರೀತಾರೆ ನನಗಂತೂ ಗೊತ್ತಿಲ್ಲ. ನೋಡಿ ಇದು ಏನಾದರೂ ಪ್ಲ್ಯಾನ್ ಆ್ಯಕ್ಚುಲಿ ಹೀಲ್ಸ್ಗೆ ಪ್ಲ್ಯಾನ್ ಮಾಡಿದರೆ ಫಸ್ಟ್ ಪ್ರಿಫರೆನ್ಸು ವೆದರ್ ಅಲ್ಲ, ಬಿಹಾರ್ ಹೀಲ್ಸ್ಗೆ ಪ್ರಿಫರೆನ್ಸ್ ಕೊಟ್ರಿ, ಪ್ರೊರಟೈಸ್ ಮಾಡಿಟ್ಟಿರಿ. ಯಾಕಂದರೆ ಇದು ವ್ಯೂ ಸೂಪರ್ ಆಗಿದೆ ಎಲ್ಲ ಕಡೆ. ಮತ್ತು ನೀವು ಇನ್ನು ಅರ್ಲಿ ಮಾರ್ನಿಂಗ್ ಬಂದರೆ ಅಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಸೊ ನನಗೆ ಹಿಲ್ಸ್ಗಿಂತ ಬಿಹಾರ್ ಹಿಲ್ಸ್ ತುಂಬ ಇಂಪ್ರೆಸ್ ಪಡ್ತು. ಬಿಹಾರ್ ಅಲ್ಲಿಂದ ಬಿಹಾರ್ ಹಿಲ್ಸಿಂದ ಡೈರೆಕ್ಟ್ ತಲಕಾಡು ಹತ್ರ ಬಂದಿದ್ದೀವಿ. ನೋಡಿ ಇಲ್ಲಿ ಏನೋ ಬ್ರಿಡ್ಜ್ ಎಲ್ಲ ಮಾಡ್ತಾಯಿದ್ದಾರೆ. ಇದು ಆ್ಯಕ್ಚುಲಿ ನಾನು ಸ್ಕೂಲ್ ಟೈಮಲ್ಲಿ ಒಂದ್ಸಲ ಬಂದಿದೆ, ನಂಗೆ ಅಷ್ಟು ನೆನಪಿಲ್ಲ, ಬಟ್ ಬಂದಿದೆ ಅಂತೂ ನೆನಪಿದೆ. ಸುಮಾರು ಒಂದು 10 years ಬ್ಯಾಕ್ ಬಂದಿದೆ, ಬಟ್ ಇವಾಗೇ ಬರ್ತಿರೋದು. ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಓಕೆ, ಏನು ಬ್ರಿಡ್ಜ್ನ ಬಳಸಿದ್ದಾರೆ, ಏನು ಬ್ರಿಡ್ಜ್ ಅಂತ ಗೊತ್ತಿಲ್ಲ ನೋಡಿ. ಫುಲ್ಲು ಜನ ತುಂಬಿಟ್ಟಿದ್ದಾರೆ, ಕಾಲಿಡೋಕ್ಕೆ ಜಾಗ ಇಲ್ಲ, ಆ ಥರ ಜನ ತುಂಬಿದ್ದಾರೆ. ನೋಡೋಣ ಮೀನ್ಸ್ ಸ್ವಲ್ಪ ಫ್ಯಾಮಿಲಿ, ಅಣ್ಣ ಮಕ್ಕಳು ಚಿಕ್ಕಮ್ಮ ಮಕ್ಕಳೆಲ್ಲ ಆಟ ಆಡ್ತಾರೆ. ಸೊ ಎಲ್ಲ ಆಟ ಆಡಿದ್ಮೇಲೆ ಮತ್ತೆ ಓಡೋದು ಅಷ್ಟೆ. ಸೊ ನೆನ್ನೆ ಫ್ರೈಡೇ ಮಿಡ್ನೈಟಲ್ಲೆಲ್ಲ ಹೊರಟಿರೋದು. ಸೊ ಪ್ರಾಪರ್ ನಿದ್ದೆ ಇಲ್ಲ, ಹೆಂಗಾದ್ರೂ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ. ಫೈನಲಿ ಇಲ್ಲಿ ಕೂಡ ಊಟ ಮಾಡಿದ್ದಾಯಿತು, ಒಳ್ಳೆ ಊಟ ಮಾಡಿ ಸೀದಾ ಮನೆ ಕಡೆ ಓಡೋದು. ಫಸ್ಟು ಮನೆಗೆ ಓಡಬೇಕು, ಅದೇ ಮೇನ್ ಗೋಲು. ಸೊ ನಿಮಗೆ ಆದರೆ ಹೋಗ್ತಾ ದಾರಿಯಲ್ಲಿ ಎಲ್ಲಾದರೂ ಮತ್ತೆ ಸಿಗ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಮನೇಲಿ ಸಿಗ್ತೀನಿ. ಓಕೆ, ಮನೆಯಲ್ಲಿ ಒಂದು ಕಾಫಿ ಬ್ರೇಕ್ ಹಾಕೊಂಡು ಅಂದ್ಬಿಟ್ಟು ಎಲ್ಲರೂ ಕಾಫಿ ಕುಡಿಯೋಕ್ಕೆ ಬರ್ತಾಯಿದ್ದೀವಿ. ಆ್ಯಕ್ಚುಲಿ ಮನೆಗೆ ಓಡೋ ಟೈಮು ಆಲ್ಮೋಸ್ಟ್ ನೋಡಿ 6:16. ಇಲ್ಲಿ ಕಾಫಿ ಕುಡ್ಕೊಂಡು ಹೊರಡೋಣ ಅಂತ ಎಲ್ಲರೂ ಕಾಫಿ ಕುಡ್ಕೊಂಡು ಸೀದಾ ಮನೆಗೆ ಓಡೋದೆ. ಫುಲ್ ಸ್ಟ್ರೆಸ್ ಆಗ್ಬಿಡುತ್ತೆ ಎಲ್ರಿಗೂ. ಎಲ್ಲರೂ ಕಾಫಿ ಕುಡಿತಾ ಇದ್ದಾರೆ ನೋಡಿ, ಎಲ್ಲಿದ್ದಾರೆ ಇನ್ನು ಕಾರಲ್ಲಿ. ಫೈನಲಿ ಮನೆ ಹತ್ರ ಬಂದಿದ್ವಿ ಎಲ್ಲರೂ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಂಗೆ ಗೊತ್ತು ಫಸ್ಟ್ ವ್ಲಾಗ್ ಮಾಡಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಮಾಡಿರಲ್ಲ ಅಂತ. ಸೊ ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಸಜೆಷನ್ ಇದ್ದರೆ ಸಜೆಸ್ಟ್ ಮಾಡಿ. ಓಕೆ, ಲವ್ ಯು ಆಲ್, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.